ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತೇನಪ್ಪ ಅಂದರೆ ಬೀಗ್ರೂಟ ಇತ್ತು. ಸೊ ಮನೆಯಲ್ಲಿ ದೊಡ್ಡ ಕುರಿ ತಂದಿದ್ರು. ನಾವೀಗ ಮಟನ್ ಇಟ್ಟು ಹೋಗ್ತಾಯಿದ್ದೀವಿ. ಲೆಕ್ಕ ಬೇಗ ಹೆಚ್ಚಿರ್ತಾರೆ, ನೋಡೋಣ ಬನ್ನಿ. ಇದೇ ನೋಡಿ ನಮ್ಮ ಮುರುಡೇಶ್ವರ ದೇವಸ್ಥಾನ. ಸೊ ಬಂದು ಕೂಡ್ತಾ ಇದ್ದಂಗೆ ಬಡ ಸೀರೆ ಬಂದಿತ್ತು. ಸೊ ಈಗೊಂದು ಬಾಡಿಗೆ ಇತ್ತು, ಅದಕ್ಕೆ ನಾವೀಗ ಅರ್ಜೆಂಟಲ್ಲಿ ಹೊರಟಿದ್ದೀವಿ. ಸೊ ನಾವೀಗ ಪದ್ಮಶ್ರೀಲಿದ್ದೀವಿ. ನಮ್ದು ಅಣ್ಣ ಇದು ಐಟಮ್ ಇದೆ ಇರುತ್ತೆ. ನೋಡ್ಬೋದು, ಸ್ಯಾಂಡಿ ಕುಗ್ಗಿಯವರು ಲೋಡ್ ಮಾಡ್ತಿದ್ದಾರೆ. ನೋಡ್ಬೋದು, ಗಾಡಿ ಲೋಡ್ ಆಗಿರುತ್ತೆ. ಅದು ಫೈನಲಿ ಲೋಡ್ ಆಗಿರುತ್ತೆ. ಇವಾಗ ಹೋಗೋಕ್ಕೆ ರೆಡಿ ಆಗಿರ್ತಾರೆ ಸ್ಯಾಂಡಿ ಕುಗ್ವೆ. ಸೊ ಈಗ ನಮ್ಮ ರಾಘು ಅವ್ರದ್ದು ಒಂದಿಷ್ಟು ಪೈಪ್ ತೊಗೋದು ಗದ್ದಿಗೆ. ಸೊ ಬಂದಿದ್ದೀವಿ. ಇವೆ ಆಗಿರ್ತವೆ. ಬನ್ನಿ ಲೋಡ್ ಮಾಡ್ಕೊಂಡು. ಸೊ ಫೈನಲಿ ಈಗ ಲೋಡ್ ಮಾಡಿಕೊಂಡು ನೀವು ನೋಡಬೇಕು ಅಣ್ಣ. ಗದ್ದೆ ಬನ್ನಿ ನೀವು. ಏನು ಇಲ್ಲಿಂದ ಸ್ವಲ್ಪ ದೂರ ಹೊರಬೇಕು. ಸೊ ಈ ಬಿಸಿಲಲ್ಲಿ ಸಿಕ್ಕಾಪಟ್ಟ ಸೆಕೆ ಆಗೋದು. ಸೊ ಇದೇ ಹೊಳೆ ನೀರಲ್ಲಿ ಮಗ ತೊಳ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಹಿಂಗೆ ರೋಡಲ್ಲಿ ಹೋಗುವಾಗ ನೇರಳೆ ಹಣ್ಣು ಕಂಡವು. ಸೊ ನೇರಳೆ ಹಣ್ಣಿನ ಮರದ ಬುಡಕ್ಕೆ ಗಾಡಿ ಹೊಡಿಯವು. ಸೊ ನೋಡ್ಬೋದು, ಇಷ್ಟು ನೇರಳೆ ಹಣ್ಣು ಸಿಕ್ಕಿರ್ತವೆ. ಒಂದು ಸ್ವಲ್ಪ ಟೈಮ್ ನಾವು ಕೊಯ್ದು ಮಾರ್ತಾಯಿದ್ದೀವಿ. ಸೊ ನಾವೀಗ ಬೀಗ್ರೂಟ ಕೊಟ್ಟಿದ್ದೀವಿ. ಬನ್ನಿ ಹೋಣ, ಏನಂತೀರಿ ಶಮ್ಮವ್ರೆ? ಸೊ ಇವತ್ತು ಸ್ವಲ್ಪ ಬೇಗ ಬಂದಿದ್ವಿ, ಅದಕ್ಕೋಸ್ಕರ ಸೀಟು ಫುಲ್ ಖಾಲಿ ಇದೆ. ಹಾಂ, ಸೊ ನಮ್ಮ ಮದರ್ ಮನೆಯದು ಒಂದು ಮದುವೆ ಬಾಡಿಗೆ ಇತ್ತು. ಸೊ ಈಗ ಹೋಗ್ತಾ ಇದ್ದೀನಿ, ಬನ್ನಿ. ಸೊ ಫೈನಲಿ ಜಿನ್ಸಿ ಐಟಮ್ ಒಂದಿಷ್ಟು ಹಾಕ್ಕೊಂಡು ಈಗ ಹೋಗ್ತಾಯಿದ್ದೀವಿ. ನೋಡೋದಕ್ಕೆ ಬಂದಿದ್ದೀವಿ ಈಗ. ಬನ್ನಿ ನಮ್ಮ ದೊಡ್ಡ ನಮ್ಮ ಮೊಟ್ಟೆಯವರಿದ್ದಾರೆ. ಆಮೇಲೆ ಒಂದು ಫೋನ್ ಬಂತು. ನಾವು ಸೀದಾ ಹಾಸ್ಪಿಟ್ಲಿಗೆ ಹೋದ್ವಿ. ಗಂಟೆಗೆ ಒಬ್ಬರಿಗೆ ಸಣ್ಣದಾಗಿ ಆಕ್ಸಿಡೆಂಟ್ ಆಗಿತ್ತು. ಸೊ ವಿಡಿಯೋ ಮಾಡ್ತಾಯಿದ್ದೆ, ಅವನು ಮುಖ ತೋರ್ಸೋಕ್ಕೆ ಇಷ್ಟಪಟ್ಟಿಲ್ಲ. ಕೆಲವು ಸಲ ನಮ್ಮ ಜೊತೆ ಕಳೆದಂಥ ಕ್ಷಣಗಳು ಮಾತ್ರ ನಮ್ಮ ಹತ್ರ ಉಳಿತವೆ. ಚೆನ್ನಾಗಿ ಮಾಡಿ